ಆತ್ಮೀಯ ವಿದ್ಯಾರ್ಥಿಗಳೇ, CS ತುಬ್ಚಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ ಸಮಾಜಶಾಸ್ತ್ರ ಉಪನ್ಯಾಸಕನಾದ ನಾನು ಶ್ರೀ GD ಕಡಲಗಿ ತಮ್ಮನ್ನು ಸಮಾಜಶಾಸ್ತ್ರ ತರಗತಿಗೆ ಸ್ವಾಗತ ಕೋರುತ್ತಾ ತಮ್ಮ ಪಾಶ್ಚಿಮಾತ್ಯ ಸಾಮಾಜಿಕ ಚಿಂತನೆ ಅಧ್ಯಯನ ಪತ್ರಿಕೆಯ ಮೊದಲ ಘಟಕವಾಗಿರುವಂತಹ ಅಗಸ್ಟ್ ಕೋಮ್ಟರ ವಿಚಾರಗಳನ್ನು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಅಗಸ್ಟ್ ಕೋಮ್ಟರ ಪ್ರತ್ಯಕ್ಷ ಪ್ರಮಾಣವಾದ ಸಿದ್ಧಾಂತದ ಕುರಿತು ತಿಳಿದುಕೊಂಡಿದ್ದೇವೆ. ಇಂದು ಅವರ ಎರಡನೆಯ ವಿಚಾರವಾಗಿರುವಂತಹ ವಿಜ್ಞಾನಗಳ ವರ್ಗೀಕರಣ ಅಥವಾ ವಿಜ್ಞಾನಗಳ ಏಣಿ ಶ್ರೇಣಿ ಎಂಬ ವಿಚಾರದ ಕುರಿತು ಚರ್ಚಿಸೋಣ. Dear students, myself Sri GD Kadalagi, sociology lecturer, CS Tupchi Shikshan Education Society, SS Arts and Commerce College, Hukkeri. Your paper, Study of Western Social Thought. In this paper, we already start the first unit. In last class, we discussed about the Auguste Comte first views, positivism. Today, we will discuss his second thought, classification of sciences or hierarchy of sciences. ಪ್ರಾಸ್ತಾವಿಕವಾಗಿ ನೋಡಿದರೆ ಮಹಾ ದಾರ್ಶನಿಕ ಅಗಸ್ಟ್ ಕೋಮ್ಟ್ ನೀಡಿದಂಥ ಮಹತ್ವದ ಕೊಡುಗೆಗಳಲ್ಲಿ ವಿಜ್ಞಾನಗಳ ವರ್ಗೀಕರಣವೂ ಕೂಡ ಒಂದು ಮಹತ್ವವಾಗಿರುವಂಥ ವಿಚಾರ. ಎಲ್ಲ ಸೈದ್ಧಾಂತಿಕ ವಿಜ್ಞಾನಗಳು ಒಂದು ಏಣಿ ಶ್ರೇಣೀಕೃತ ಕ್ರಮದಲ್ಲಿದ್ದು, ಈ ವಿಜ್ಞಾನಗಳ ಏಣಿ ಶ್ರೇಣೀಕೃತ ಕ್ರಮದಲ್ಲಿ ಏಣಿ ಶ್ರೇಣೀಕೃತದ ತುಟ್ಟ ತುದಿಯಲ್ಲಿ ಅಥವಾ ಮೇಲ್ತುದಿಯಲ್ಲಿ ಬರುವಂಥದ್ದೇ ಸಮಾಜಶಾಸ್ತ್ರ. ಇನ್ನುಳಿದ ವಿಜ್ಞಾನಗಳು ನಂತರದಲ್ಲಿ ಒಂದರ ನಂತರ ಒಂದು ಬರುತ್ತವೆ. ಅಗಸ್ಟ್ ಕೋಮ್ಟರ ಈ ವಿಚಾರವನ್ನು, ವಿಜ್ಞಾನಗಳ ವರ್ಗೀಕರಣ ಅಥವಾ ವಿಜ್ಞಾನಗಳ ಏಣಿ ಶ್ರೇಣೀಕರಣ ಸಿದ್ಧಾಂತವನ್ನು ಅವರ ಸುಪ್ರಸಿದ್ಧ ಕೃತಿಯಾಗಿರುವಂತಹ ಪಾಸಿಟಿವ್ ಫಿಲಾಸಫಿಯಲ್ಲಿ ಪ್ರಸ್ತಾಪಿಸಲಾಗಿದೆ. Dear students, the second theory or view of Auguste Comte is classification of sciences. It is one of the most important contributions of a great philosopher Auguste Comte to the sociology. All social sciences are arranged in hierarchical system. It is arranged by Auguste Comte. In this hierarchical system, sociology gets top position in this hierarchical system. The classification of sciences theory is mentioned in his famous work Positive Philosophy. ಅಗಸ್ಟ್ ಕೋಮ್ಟನು ವಿಜ್ಞಾನಗಳ ವರ್ಗೀಕರಣ ವಿಚಾರವನ್ನು ಪ್ರಸ್ತಾಪಿಸುವ ಪೂರ್ವದಲ್ಲಿಯೇ ಕೆಲವೊಂದು ವಿದ್ವಾಂಸರು ಈ ಒಂದು ವಿಜ್ಞಾನಗಳನ್ನು ವರ್ಗೀಕರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದನ್ನು ನಾವು ಮೊದಲು ಅಸ್ತಿತ್ವದಲ್ಲಿದ್ದ ವಿಜ್ಞಾನಗಳ ವರ್ಗೀಕರಣ ಅಂತ ಕರಿತೀವಿ. ಅಗಸ್ಟ್ ಕೋಮ್ಟನು ಈ ವರ್ಗೀಕರಣವನ್ನು ಮಾಡುವ ಪೂರ್ವದಲ್ಲಿನೇ ಕೆಲವೊಂದು ಅಸ್ತಿತ್ವದಲ್ಲಿದ್ದಂಥ
ವಿಜ್ಞಾನಗಳ ವರ್ಗೀಕರಣವನ್ನು ನೋಡಿದಾಗ ಮೊದಲನೆಯದಾಗಿ ಗ್ರೀಕ್ ವಿದ್ವಾಂಸರು ಪ್ರಸ್ತಾಪಿಸಿದ ಜ್ಞಾನದ ವರ್ಗೀಕರಣ. ಗ್ರೀಕ್ ವಿದ್ವಾಂಸರು ವಿಜ್ಞಾನವನ್ನು ಅಥವಾ ಜ್ಞಾನವನ್ನು 3 ರೀತಿಯಾಗಿ ವರ್ಗೀಕರಿಸುತ್ತಾರೆ. ಮೊದಲನೆಯದ್ದು ಭೌತ ವಿಜ್ಞಾನವೆಂದು, ಎರಡನೆಯದನ್ನು ನೀತಿಶಾಸ್ತ್ರವೆಂತ, ಆಮೇಲೆ ಮೂರನೆಯದ್ದು ರಾಜ್ಯಶಾಸ್ತ್ರವೆಂದು ವರ್ಗೀಕರಿಸುತ್ತಾರೆ. ಎರಡನೆಯದಾಗಿ ಫ್ರಾನ್ಸಿಸ್ ಬೇಕನ್ ಅನ್ನುವಂಥ ತತ್ವಜ್ಞಾನಿ ಪ್ರಸ್ತಾಪಿಸಿರುವಂಥ ಜ್ಞಾನದ ಅಥವಾ ವಿಜ್ಞಾನದ ವರ್ಗೀಕರಣ. ಈತನು ಕೂಡ ಜ್ಞಾನವನ್ನು 3 ರೀತಿಯಾಗಿ ವರ್ಗೀಕರಿಸುತ್ತಾನೆ. ಒಂದು ಇತಿಹಾಸವೆಂದು, ಎರಡನೆಯ ವಿಜ್ಞಾನವಾಗಿ ಕಾವ್ಯವೊಂದು, ಮೂರನೆಯದ್ದು ವಿಜ್ಞಾನ ಎಂದು ಈ ರೀತಿ ವರ್ಗೀಕರಿಸುತ್ತಾನೆ. There was a classification of sciences prior to Comte. Before Auguste Comte, many scholars tried to classify the knowledge or science as for their views. Here we discuss which are the classification of sciences prior to Comte. The first one, classification of knowledge by Greek thinkers. Greek thinkers made the science into 3 partly. One is physical sciences, second one is ethics, and third one is politics or political science. A well-known scholars, Francis Bacon, he also present a classification of knowledge or science. According to him, history is also a one part of science. Second one is the poetry, and third one is the science. This is the classification made by Francis Bacon. And who influenced Auguste Comte to present this type of classification of science systematically? ಈ ರೀತಿ ಅಗಸ್ಟ್ ಕೋಮ್ಟರು ವಿಜ್ಞಾನಗಳನ್ನು ವ್ಯವಸ್ಥಿತವಾಗಿ ವರ್ಗೀಕರಿಸುವುದಕ್ಕೆ ಪ್ರಭಾವ ಬೀರಿರುವಂಥ ತತ್ವಜ್ಞಾನಿಗಳು ಯಾರು ಅಂತ. ಇಲ್ಲಿ ಅಗಸ್ಟ್ ಕೋಮ್ಟ್ ಇಂಥ ಒಂದು ಎಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ವಿಚಾರವನ್ನು, ವಿಜ್ಞಾನಗಳ ವರ್ಗೀಕರಣವನ್ನು ನೀಡ್ತಾನಂತಂದರೆ ಆತ ಯಾರ ಪ್ರಭಾವಕ್ಕೆ ಒಳಗಾಗಿದ್ದ ಅಂತ, ಯಾರ ವಿಚಾರಗಳಿಗೆ ಒಳಗಾಗಿದ್ದ ಅಂತ. ಒಂದು ಅರಿಸ್ಟಾಟಲ್, ಎರಡನೆಯದಾಗಿ ಸೈಂಟ್ ಸೈಮನ್, ಹ್ಯೂಮ್, ಗಾಲ್, ಫ್ರಾನ್ಸಿಸ್ ಬೇಕನ್ ಮತ್ತು ಗ್ರೀಕ್ ವಿಜ್ಞಾನಿಗಳಿಂದ ಈತ ಪ್ರಭಾವಿತವಾಗಿದ್ದ ಅನ್ನುವಂಥ ಒಂದು ನಂಬಿಕೆ ಇದೆ. ಇವರೆಲ್ಲರ ವಿಚಾರಗಳನ್ನು ಓದಿಕೊಂಡೆ, ಇವರೆಲ್ಲರ ವಿಚಾರಗಳನ್ನು ಅರಿತುಕೊಂಡೆ ಅಗಸ್ಟ್ ಕೋಮ್ಟ್ ವಿಜ್ಞಾನಗಳ ವರ್ಗೀಕರಣವನ್ನು ವೈಜ್ಞಾನಿಕವಾಗಿ ಸಂಯೋಜಿಸ್ತಾನೆ. ಅಂದರೆ ಇವರೆಲ್ಲರ ಒಂದು ಸಹಾಯವನ್ನು ಪಡೆದುಕೊಂಡೆ ಈ ಮೊದಲು ಪೂರ್ವವಾಗಿ ವರ್ಗೀಕರಿಸಲ್ಪಟ್ಟ ವಿಚಾರಗಳನ್ನೇ ಆಧಾರವಾಗಿಟ್ಟುಕೊಂಡು ಅಗಸ್ಟ್ ಕೋಮ್ಟ್
ತನ್ನದೇ ಆಗಿರುವಂಥ ಒಂದು ವಿಜ್ಞಾನಗಳ ವರ್ಗೀಕರಣವನ್ನು ನೀಡ್ತಾನೆ. Dear students, here many scholars influence the Auguste Comte to give this type of a systematic theory of classification of sciences. Mainly Aristotle, Saint-Simon, Hume, Gall, Francis Bacon, and Greek philosophers influenced the Auguste Comte to give this theory. With the help of these all scholars, Comte scientifically coordinate the classification of sciences and represent as a systematic theory. Dear students, in next class we discuss the importance of Auguste Comte's classification of sciences. ಮುಂದಿನ ಅವಧಿಯಲ್ಲಿ ಅಗಸ್ಟ್ ಕೋಮ್ಟರ ಈ ವಿಜ್ಞಾನಗಳ ವರ್ಗೀಕರಣದ ಮಹತ್ವ ಏನು ಅಂತ ಚರ್ಚಿಸೋಣ. ಥ್ಯಾಂಕ್ ಯು.